ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಡ್ರೈ ಸ್ಕಿನ್ಗೆ ಹೇಗೆ ಒಂದು ಮೇಕಪ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನ್ನ ಮಾಡೆಲ್ ಸ್ಕಿನ್ ಟೈಪ್ ಬಂದುಬಿಟ್ಟು ಡ್ರೈ ಆಗಿದೆ. ಸೊ ನಾನು ವೆಟ್ ವೈಪಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫೇಸಲ್ಲಿ ಯಾವುದೇ ಡಸ್ಟು ಮತ್ತು ಲಿಪ್ಸ್ಟಿಕ್ ಆಗಲಿ ಕಾಜಲ್ ಆಗಲಿ ಇರಬಾರ್ದು. ಸೊ ನಾನು ಅದಕ್ಕೆ ಆಲ್ ಓವರ್ ದ ಫೇಸ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಟೋನರ್ಗೆ ನಾನು ರೀಕೋಡ್ ಅವ್ರದ್ದು ಪ್ರೆಪ್ ಆ್ಯಂಡ್ ಗ್ಲೋ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಂತರ ನಾನು ಮಾಯ್ಶ್ಚರೈಸರ್ಗೆ ಬಯೋಡರ್ಮಾ ಅಂತ ಒಂದು ಸಿಗುತ್ತೆ. ಇದು ತುಂಬ ಚೆನ್ನಾಗಿದೆ ಮಾಯ್ಶ್ಚರೈಸರು. ಡ್ರೈ ಸ್ಕಿನ್ ಅವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಹೈಡ್ರೇಷನ್ ಕೊಡುತ್ತೆ. ಸೊ ನಾನು ಇದನ್ನು ಆಲ್ ಓವರ್ ದ ಫೇಸ್ ಯೂಸ್ ಮಾಡ್ತಾಯಿದ್ದೀನಿ, ನೆಕ್ಕು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಒಂದು ಮಸಾಜ್ ಕೊಡಬೇಕು. ಸೊ ಸ್ಕಿನ್ನು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದಷ್ಟು ನಿಮಗೆ ಮೇಕಪ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ನೋಡಿ, ಇಲ್ಲಿ ನಾನು ನೆಕ್ಕಿಗೂ ಡ್ರೈನೆಸ್ ಇರುತ್ತೆ, ಸೊ ಅಲ್ಲಿ ಸಹ ನಾನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಮೇಕಪ್ ಬೇಸ್ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಪ್ರೈಮರ್ ಗುಣ ಕೂಡ ಇದೆ ಮತ್ತು ಫೇಸ್ಗೆ ಒಂದು ಗ್ಲೋ ಕೊಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಹಾಕಿಬಿಟ್ಟು ಮಸಾಜ್ ಮಾಡ್ತಿದ್ದೀನಿ. ಯಾವುದೇ ಪ್ರಾಡಕ್ಟು ಮೇಲಿಂದ ಮೇಲೆ ನಾವು ಹಾಕಬಾರ್ದು, ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕಬೇಕು. ನೋಡಿ, ಈ ಥರ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ ಫೇಸ್ಗೆ. ನೆಕ್ಸ್ಟ್ ನಾನಿಲ್ಲಿ ಎಲ್4ದು ಹೈಡ್ರೇಟಿಂಗ್ ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಕಿನ್ ಕರೆಕ್ಷನ್ ಮಾಡ್ತಿದ್ದೀನಿ ನಾನು ಆರೆಂಜ್ ಕರೆಕ್ಟರಿಂದ. ಅವ್ರಿಗೆ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ ಇರುತ್ತೆ ಮತ್ತು ಪಿಗ್ಮೆಂಟೇಷನ್ ಎಲ್ಲಿರುತ್ತೆ ಮತ್ತು ಟ್ಯಾನಿಂಗ್ ಆಗಿ ಕೂಡ ಅವ್ರಿಗೆ ಡಾರ್ಕ್ ಆಗಿರುತ್ತೆ. ಸೊ ಅಲ್ಲಿ ಮಾತ್ರ ನಾನು ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತಿದ್ದೀನಿ. ಇಡೀ ಫೇಸ್ಗೆ ನಾನು ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತಿಲ್ಲ. ಎಲ್ಲಿ ಸ್ಕಿನ್ ಡ್ಯಾಮೇಜ್ ಆಗಿರುತ್ತೆ ಸನ್ನಿಂದ ಅಲ್ಲಿ ಮಾತ್ರ ನಾನು ಹಾಕ್ತಾಯಿದ್ದೀನಿ. ಅನ್ಇವನ್ ಸ್ಕಿನ್ ಟೋನ್ ಎಲ್ಲಿರುತ್ತೆ ಅಲ್ಲಿ ಹಾಕಿ ವೆಟ್ ಬ್ಲೆಂಡರಿಂದ ನಾನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಬ್ಲೆಂಡ್ ಮಾಡಾದಮೇಲೆ ನಾನು ಕ್ಯಾರೆಕ್ಟರ್ ಅಂತ ಒಂದು ಕನ್ಸೀಲರ್ ಪ್ಯಾಲೆಟ್ ಸಿಗುತ್ತೆ, ಅದರಿಂದ ನಾನು ಅವು ಸ್ಕಿನ್ಗಿಂತ ಡಾರ್ಕ್ ಕಲರ್ ನಾನು ಕನ್ಸೀಲರ್ ಹಾಕಿಬಿಟ್ಟು ನಾನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಈ ಥರ ಮಾಡ್ತಾ ಇರೋ ರೀಸನ್ ಏನಂದರೆ, ಆರೆಂಜು ನಮಗೆ ಡೈರೆಕ್ಟಾಗಿ ಫೌಂಡೇಶನ್ ಹಾಕಾದ್ಮೇಲೆ ಆರೆಂಜ್ ಆಗಿ ಕಾಣಬಾರ್ದು ಫೇಸು. ಸೊ ಆದ್ದರಿಂದ ನಾನು ಅವ್ರ ಸ್ಕಿನ್ಗಿಂತ ಡಾರ್ಕರ್ ಹಾಕಿ ಕವರ್ ಮಾಡಿದ್ದೀನಿ, ಅದನ್ನು ನ್ಯೂಟ್ರಲೈಸ್ ಅಂತ ಹೇಳ್ತೀವಿ. ನಂತರ ನಾನಿಲ್ಲಿ ಮ್ಯಾಕ್ ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ. ಎಕ್ಸಾಕ್ಟ್ ಅವ್ರ ಸ್ಕಿನ್ ಶೇಡೇ ಯೂಸ್ ಮಾಡಬೇಕು. ಈ ಥರ ಅಪ್ಲೈ ಮಾಡಿಬಿಟ್ಟು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ನೆಕ್ಕು ಇಯರು ಎಲ್ಲ ನಾವು ಮಿಸ್ ಮಾಡಬಾರ್ದು, ಯಾಕಂದರೆ ನೆಕ್ಗೆ ಒಂದು ಕಲರು ಮತ್ತು ಫೇಸೇ ಒಂದು ಕಲರ್ ಕಾಣುತ್ತೆ. ಸೊ ಆದ್ದರಿಂದ ಎಲ್ಲ ಕಡೆ ಕವರ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ವೆಟ್ ಬ್ಲೆಂಡರಿಂದ ಎಲ್ಲನೂ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನ್ಯಾಚುರಲ್ ಫಿನಿಶಿಂಗ್ ಬೇಕಂದರೆ ವೆಟ್ ಬ್ಲೆಂಡರ್ ಯೂಸ್ ಮಾಡಿ, ಇಲ್ಲ ಹೈ ಕವರೇಜ್ ಬೇಕಂದರೆ ಬ್ರಷ್ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಎಲ್4ದು ಚೀಕ್ ಬ್ಲಷ್ ಯೂಸ್ ಮಾಡ್ತಾಯಿದ್ದೀನಿ, ಲಿಕ್ವಿಡ್ ಬ್ಲಷು. ಇದು ತುಂಬಾ ಚೆನ್ನಾಗಿದೆ, ಅಫೋರ್ಡಬಲಿಗೆ ಸಿಗುತ್ತೆ ನಮಗೆ. ಬ್ಲಷ್ ಏನಕ್ಕಪ್ಪ ನಾವು ಯೂಸ್ ಮಾಡಬೇಕು ಅಂದರೆ, ನ್ಯಾಚುರಲಾಗೆ ಚೆನ್ನಾಗಿದೆ, ಹೆಲ್ತಿಯಾಗಿದೆ ಸ್ಕಿನ್ ಅಂತ ತೋರಿಸೋದಕ್ಕೋಸ್ಕರ ನಾವು ಚೀಕ್ಗೆ ಬ್ಲಷ್ ಅಪ್ಲಿಕೇಶನ್ ಮಾಡ್ತೀವಿ. ನೋಡಿ, ಈ ಥರ ಎಲ್ಲನೂ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಅವ್ರ ಸ್ಕಿನ್ಗಿಂತ 2 ಶೇಡ್ ಲೈಟರು ಹೈಲೈಟರ್ ಯೂಸ್ ಮಾಡ್ತಿದ್ದೀನಿ. ಈ ಹೈಲೈಟ್ ಕೂಡ ನಾನು ಕನ್ಸೀಲರ್ ಪ್ಯಾಲೆಟಿಂದ ಸೆಲೆಕ್ಟ್ ಮಾಡ್ಕೊಂಡಿರೋದು. ನೀವು ಲಿಕ್ವಿಡ್ ಬೇಕಾದರೆ ಯೂಸ್ ಮಾಡ್ಕೋಬೋದು, ಲಿಕ್ವಿಡ್ ಹೈಲೈಟು. ನೆಕ್ಸ್ಟ್ ನಾನಿಲ್ಲಿ ಪೌಡರ್ ಪಫಿಂದ ಎಲ್ಲನೂ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಅಂಡರ್ ಐ ಬಂದು ಪಿಜ್ಜಾ ಪಫಿಂದ ಸೆಟ್ ಮಾಡ್ತಿದ್ದೀನಿ. ಆಲ್ ಓವರ್ ದ ಫೇಸು ಬ್ರಷಿಂದ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಪೌಡರ್ಗೆ ನಾನು ಕ್ರೈಲಾನ್ ಅವ್ರದ್ದು ಫಿಕ್ಸಿಂಗ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ವಾಟರ್ ಪ್ರೂಫ್ ಕೂಡ ಆಗಿದೆ ಫಿಕ್ಸಿಂಗ್ ಪೌಡರು. ನೆಕ್ಸ್ಟ್ ನಾನಿಲ್ಲಿ ಲಿಪ್ಸ್ಟಿಕ್ಗೋಸ್ಕರ ಮೇಬ್ಲಿನ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ, ಇಂಕ್ ಲಿಪ್ಸ್ಟಿಕ್ಕು. ನಂತರ ನಾನು ಮ್ಯಾಜಿಕ್ ಅವ್ರದ್ದು ಬ್ಲಷ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಹೈಲೈಟ್ಗೋಸ್ಕರ ಫಾರೆವರ್ 52ದು ಪ್ಯಾಲೆಟ್ ಯೂಸ್ ಮಾಡ್ತಾಯಿದ್ದೀನಿ.
ಇವ್ರದ್ದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಫಾರೆಸ್ಟ್ ಅವ್ರದ್ದು ಮಿಸ್ಟ್ ಯೂಸ್ ಮಾಡ್ತಾಯಿದ್ದೀನಿ ಒಂದು ಹೈಡ್ರೇಷನ್ಗೋಸ್ಕರ. ನೆಕ್ಸ್ಟ್ ನಾನಿಲ್ಲಿ ಐಬ್ರೋ ಫಿಲ್ ಮಾಡಿಕೊಂಡು ಐ ಮೇಕಪ್ ಸ್ಟಾರ್ಟ್ ಮಾಡ್ತೀನಿ. ಬೇಸ್ ಹಾಕೊಂಡ್ಮೇಲೆ ನಾನು ಪರ್ಪಲ್ಲು ಮತ್ತು ಗೋಲ್ಡ್ ಕಾಂಬಿನೇಷನ್ದು ಐ ಮೇಕಪ್ ಮಾಡ್ತಾಯಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಐ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ತೋರಿಸ್ತೀನಿ. ನೀವೆಷ್ಟು ಚೆನ್ನಾಗಿ ಬ್ರಷಿಂದ ಬ್ಲೆಂಡ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಐ ಮೇಕಪ್ ಬರುತ್ತೆ. ನಾನಿಲ್ಲಿ ಅವ್ರ ಸ್ಯಾರಿಗೆ ಮ್ಯಾಚ್ ಆಗುವಂಥ ಪರ್ಪಲ್ಲು ಮತ್ತು ಗೋಲ್ಡ್ ಶೇಡ್ದು ಐ ಮೇಕಪ್ ಮಾಡ್ತಾಯಿದ್ದೀನಿ. ಇಲ್ಲಿ ಲೈನರ್ಗೋಸ್ಕರ ನಾನು ಮೇಬ್ಲಿನ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ ಲೈನರು. ಸ್ವಲ್ಪ ವಿಂಗ್ ಕ್ರಿಯೇಟ್ ಮಾಡೋಣ ಅಂತ ವಿಂಗ್ ಕೂಡ ಮಾಡಿದ್ದೀನಿ. ಇಲ್ಲಿ ಜಿವೆಲ್ಸ್ ಹಾಕೋದಕ್ಕೆ ಮತ್ತು ಸ್ಟಿಕ್ಕರ್ಗೆ ಎಲ್ಲನೂ ನನ್ನ ಸ್ಟೂಡೆಂಟ್ಸ್ಗಳು ಹೆಲ್ಪ್ ಮಾಡ್ತಾಯಿದ್ದಾರೆ ನನಗೆ. ಹೇರ್ ಸ್ಟೈಲ್ ಕೂಡ ಅವರೇ ಮಾಡಿರೋದು. ಮತ್ತು ವಾಟರ್ ಲೈನ್ ಹಾಕ್ಕೊಂಡು ಮೇಕಪ್ ಫಿಕ್ಸರಿಂದ ಫಿಕ್ಸ್ ಮಾಡ್ತಾಯಿದ್ದೀನಿ. ಮೇಕಪ್ ಫಿಕ್ಸರ್ ಬಂದುಬಿಟ್ಟು ಪ್ಯಾಕ್ ಯೂಸ್ ಮಾಡ್ತಿದ್ದೀನಿ. ಕಾಜಲ್ ಬಂದುಬಿಟ್ಟು ನೈಕಾದು. ಮತ್ತು ಫೈನಲ್ ಟಚಪ್ ಅಂತ ಲ್ಯಾಶಸ್ ಕೂಡ ಹಾಕ್ಕೊತಿದ್ದೀನಿ ಯೂರೋ ಪ್ಯಾರಿಸ್. ಎರಡೂ ಮರ್ಜ್ ಆಗಲಿ ಅಂತ ಲಾಸ್ಟಲ್ಲಿ ನಾನು ಮಸ್ಕರ ಯೂಸ್ ಮಾಡ್ತಾಯಿದ್ದೀನಿ ಫಾರೆವರ್ 52ದು. ನೋಡಿ ಫೈನಲಾಗಿ ಎಷ್ಟು ಚೆನ್ನಾಗಿ ಎಷ್ಟು ಗ್ಲೋಯಿಂಗ್ ಆಗಿ ಬಂದಿದೆ. ನನ್ನ ಸ್ಟೂಡೆಂಟ್ಸ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಎಲ್ಲ ವಿಷಯದಲ್ಲೂ ನಂಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಅವರು. ಫೈನಲ್ ಟಚಪ್ ಅಂತ ನಾನು ಪಿಜ್ಜಾ ಪಫಿಂದ ಫಿನಿಶಿಂಗ್ ಕೊಡ್ತಾಯಿದ್ದೀನಿ ಪೌಡರು. ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ನನ್ನ ಪೇಜ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ.